ಸ್ವಾಮಿ ಶರಣಂ. ಶಬರಿಮಲೆಯ ಮಕರ ಮಹೋತ್ಸವದ ಕೊನೆಯ ದಿನ ಇಂದು 18/1/2026 ಭಾನುವಾರ. ನಾಳೆ ಶಬರಿಮಲೆಯಲ್ಲಿ ಗುರುತಿ ಪೂಜೆ ಮತ್ತು ಭಕ್ತರಿಗೆ ಆ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಈ ಒಂದು ಮಕರ ಕಾಲದಲ್ಲಿ ಕೊನೆಯದಾಗಿ ದರ್ಶನವನ್ನ ಆ ಒಂದು ಶಬರಿಮಲೆಯಲ್ಲಿ ಕಾಣಲಿಕ್ಕೆ ಮಾತ್ರ ಕೊನೆಯ ದಿನ. ಆದ್ರೆ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಆರಾಧಿಸ್ತಾ ಇರಬೇಕು. ಶಬರಿಮಲೆಯಿಂದ ನೇರವಾಗಿ ನಮ್ಮ ಪ್ರೀತಿಯ ವಿಶ್ವಾಸ ಸ್ವಾಮಿಗಳು, ಅವರು ಗುರುಸ್ವಾಮಿಗಳು ಅಂತ ಹೇಳಲ್ಲ, ಶಬರಿಮಲೆಯಲ್ಲಿ ಇದ್ದಾರೆ ಈಗ. ಅವರೀಗ ಭಗವಂತನನ್ನ ಕಂಡು ಅದರಲ್ಲೂ ವಿಶೇಷವಾಗಿ ನಮ್ಮ ಜೊತೆ ಒಂದು ನೇರ ಪ್ರಸಾರದಲ್ಲೂ ಕೂಡ ಮೊನ್ನೆ ಒಂದು ಗ್ಯಾರಂಟಿ ನ್ಯೂಸ್ ನಲ್ಲಿ ನಮ್ಮ ಜೊತೆ ಇದ್ರು. ಈಗ ಅವರನ್ನೇ ಶಬರಿಮಲೆಯ ವಿಚಾರಗಳನ್ನು ಕೇಳ್ತಾ ಹೋಗೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಶರಣಮಯ್ಯಪ್ಪ. ಈಗ ಈ ದಿನ ಮಕರ ಮಹೋತ್ಸವದ ಕೊನೆಯ ದಿನ ಶಬರಿಮಲೆಯಲ್ಲಿ ಭಕ್ತ ಜನಸಾಗರ ಹೇಗಿದೆ ಸ್ವಾಮಿ ಶಬರಿಮಲೆ ವಾತಾವರಣ? ಜನದಟ್ಟಣೆ ಹೆಚ್ಚಾಗಿದೆ. ನಡಪಂದಲ್ಲಿಂದ ಹಿಂದೆ ಹೋಗಿ ಸರಂಗುತ್ತಿ ತನಕ ಇತ್ತು ಮಧ್ಯಾಹ್ನದವರೆಗ. ಈಗ ನಡ 1 ಗಂಟೆ ಕ್ಲೋಸ್ ಆಯ್ತು. ಕಳಭಾಭಿಷೇಕ ಇತ್ತು, ಒಳಿಯ ಕಳಭ ಇತ್ತು. ಒಳಿಯ ಕಳಭ 2:30 ಸುಮಾರು ಮುಗಿದು ದೀಪಾರಾಧನೆ ಆದ ನಂತರ 1 ಗಂಟೆಗೆ ನಡ ಮುಚ್ಚಲಾಯ್ತು. 3 ಗಂಟೆಗೆ ಮತ್ತೆ ನಡ ಓಪನ್ ಆಗುತ್ತೆ. ಭಕ್ತ ಜನಸಾಗರನೇ ಇವತ್ತು ಶಬರಿಮಲೆಯಲ್ಲಿದೆ. ತಾವು ಯಾವತ್ತು ಪಂಪೆಯಿಂದ ಸನ್ನಿಧಾನಕ್ಕೆ ತೆರಳಿದೆ? ಅವತ್ತು ನಾನು ನಿನ್ನೆ ಮಧ್ಯಾಹ್ನ ಹೊರಟೆ. ನಿನ್ನೆ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಹತ್ತಕ್ಕೆ ಶುರು ಮಾಡಿದೆ. ದರ್ಶನ ಆಗ್ಲಿಕ್ಕೆ 7:30 ಆಯ್ತು ದರ್ಶನಕ್ಕೆ. ಸುಮಾರು 6 ಗಂಟೆ ತಗೊಂಡಿದೆ. 6-6:30 ಗಂಟೆ ತಗೊಂಡು. ಸಾಮಾನ್ಯವಾಗಿ ನೀವು ಈ ಒಂದು ಜ್ಯೋತಿಯ ನಂತರನೇ ಶಬರಿಮಲೆಗೆ ಹೋಗೋದಾ ಸ್ವಾಮಿ, ಹೇಗೆ ತಾವು? ಜ್ಯೋತಿಗೆ ಹೋಗ್ತಿದ್ದೆ ಮುಂಚೆ. ಈಗ ಜ್ಯೋತಿ ಆದ್ಮೇಲೆ, ಈಗ ಸುಮಾರು ವರ್ಷದಿಂದ ಜ್ಯೋತಿ ಆದ್ಮೇಲೆ ಬರ್ತಿದ್ದೀನಿ. 14 ತಾರೀಕು ಆ ತರ ಬಂದು ಇವತ್ತು ತುಪ್ಪದಾಭಿಷೇಕ ಕೊನೆ. ಹಾಗಾಗಿ ನಾವು ಒಂದಿನ ಮುಂಚೆನೆ ಎದ್ದು ವ್ರತ ಮಾಡಿ ನಮ್ಮ ಆತ್ಮಸಮರ್ಪಣೆ, ನಮ್ಮ ತುಪ್ಪ ಭಗವಂತನ ಪಾದಕ್ಕೆ ತಲುಪಿಲ್ಲ ಅಂದ್ರೆ ನಮ್ಮ ವ್ರತ ಸಂಪೂರ್ಣ ಇಲ್ಲ. ಹಾಗಾಗಿ ಅದೊಂದು ಭಗವಂತನಿಗೆ ಒಂದು ಅರ್ಪಿಸೋ ಒಂದು ನಿಟ್ಟಿನಲ್ಲಿ ಒಂದಿನ ಮುಂಚೆನೆ ಬಂದು ನಾರ್ಮಲ್ ಆಗಿ 16-17ಕ್ಕೆ ಬಂದ್ಬಿಟ್ಟು 2 ದಿನ ಇದ್ದು ಭಗವಂತನ ನೋಡಿ ಆಮೇಲೆ ಮರಳಿ ಬೆಂಗಳೂರು ಅಂತ. ಈಗ 16-17ರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೋಗ್ತಾ ಇದ್ದೀರಲ್ಲ, ಈಗ ಕಳೆದ 2-3 ವರ್ಷಗಳಿಂದ ಇಷ್ಟು ಭಕ್ತ ಜನಸಾಗರ 16 ಜ್ಯೋತಿಯ ನಂತರ ಸ್ವಾಮಿಗಳು ಕಡಿಮೆ ವಿರಳವಾಗಿರ್ತಾ ಇದ್ರು. ಈಗ ಹೇಗಿದೆ ಸ್ವಾಮಿ? ಅದಕ್ಕೂ ವಿಭಿನ್ನವಾಗಿದೆಯಾ ಹೇಗೆ? ಇಲ್ಲ, ಬಹಳ ವಿಭಿನ್ನವಾಗಿದೆ. ಈಗ ನಾನು ನೋಡಿದ್ದು 2 ವರ್ಷಕ್ಕೆ ಮುಂಚೆ, ಹೋದ ವರ್ಷ ಇದೇ ತರ ಜನದಟ್ಟಣೆ ತುಂಬಾ ಜಾಸ್ತಿ ಇತ್ತು. ಇದಕ್ಕೆ ಮುಂಚೆ ವರ್ಷಗಳಲ್ಲಿ 18ಕ್ಕೆ ವಲಯ ಕಳಭ ಮುಗಿದ ತಕ್ಷಣ ಜನರ ದಟ್ಟಣೆ ಕಮ್ಮಿ ಆಗ್ತಿತ್ತು. 18 ಸಂಜೆ ತರ ತುಂಬಾ ಮಾತು ಪೂಜೆಯಲ್ಲಿರೋ ಭಕ್ತರ ತರ ಸಂಖ್ಯೆ ಇರ್ತಿತ್ತು. 19ಕ್ಕಂತೂ ಒಳ್ಳೆ ದರ್ಶನ ಆಗೋದು, ಭಕ್ತರು ಕಮ್ಮಿ. ಯಾಕಂದ್ರೆ ಏನು ಅಭಿಷೇಕ ಇಲ್ಲ, ಏನು ವಿಶೇಷ ಪೂಜೆಗಳಿಲ್ಲ ಆ ದಿನ. ಆದ್ರೆ ಈ ವರ್ಷ ಮತ್ತೆ ಹೋದ ವರ್ಷ, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ, ಹೋದ ವರ್ಷಕ್ಕಿಂತ ಜಾಸ್ತಿ ಇದೆ. ಮತ್ತೆ ಆ 5 ದಿನದ ಉತ್ಸವದಲ್ಲಿ ಹೇಳ್ಬೇಕಾದ್ರೆ ಸ್ವಾಮಿ, ಇವತ್ತು ಉತ್ಸವದ ಕೊನೆಯ ದಿನ. ಕೊನೆಯ ದಿನ. ಅದ್ರ ಬಗ್ಗೆ ನಿಮ್ಮ ಅನುಭವ ಸ್ವಾಮಿ, ವಿಚಾರ. ಇವತ್ತು ವಿಶೇಷವಾದ ದಿನ. ಇವತ್ತು ಎಲ್ಲೆಲ್ಲೂ ಮಣಿಮಂಟಪದಿಂದ ಸರಂಗುತ್ತಿವರೆಗೂ ಹೋಗುತ್ತೆ. ಆರ್ಯ ವರ್ಮನ್ ಅಕ್ಕ ಅಯ್ಯಪ್ಪನ್ ನಮ್ಮೆಲ್ಲರ ಪ್ರೀತಿಯ ಸ್ವಾಮಿ ಇವತ್ತು ಮೆರವಣಿಗೆಯಲ್ಲಿ ಸರಂಗುತ್ತಿ ತನಕ ಹೋಗಿ ತನ್ನ ಭೂತಗಣಗಳಿಗೆಲ್ಲರಿಗೂ ಬಂದಿರೋ ಭಕ್ತಾದಿಗಳಿಗೆಲ್ಲ ಬೀಳ್ಕೊಡುಗೆ ಕೊಟ್ಟು ಬರುವ ಒಂದು ವಿಶೇಷವಾದ ದಿನ. ಮತ್ತೆ ನಾಳೆ ವಲಯ ಗುರುತಿ ಇರೋದ್ರಿಂದ ನಾಳೆ ವಲಯ ಗುರುತಿ ಆದ ನಂತರ ಶಬರಿಮಲೆ ತಿರುನೋಡ ಭಕ್ತರಿಗೆ ಮುಚ್ಚುತ್ತೆ. 20ನೇ ತಾರೀಕು ರಾಜಪ್ರತಿನಿಧಿಗೆ ಮಾತ್ರ ದರ್ಶನ ಮುಗಿಸಿ ಬೆಳಗ್ಗೆ ಸರಿಸುಮಾರು 6 ಗಂಟೆಗೆ 6-6:30 ಒಳಗೆ ತಿರುನೋಡ ಮುಚ್ಚುತ್ತೆ. ವಿಶೇಷವಾದ ಏನಂದ್ರೆ ಹರಿವರಾಸನ ಅವತ್ತು ಬೆಳಗ್ಗೆ ಕೇಳಬಹುದು ಶಬರಿಮಲೆಯಲ್ಲಿ. ಅಂದ್ರೆ ಹರಿವರಾಸನ ಬೆಳಿಗ್ಗೆ ಆಗ್ತಾರೆ ಸ್ವಾಮಿ, ಇದೊಂದು ವಿಶೇಷವಾದ ವಿಚಾರ. ಅಂದ್ರೆ ಸನ್ನಿಧಾನವನ್ನ ಮುಚ್ಚಬೇಕಾದ್ರೆ ಆ ಒಂದು ಹರಿವರಾಸನ ಬೆಳಿಗ್ಗೆ ಆಗ್ತಾರೆ. ಹೌದು, 20ನೇ ತಾರೀಕು ಬೆಳಗ್ಗೆ ಅದೊಂದು ವಿಶೇಷವಾದ ಇದು ದಿನ. ಅದು ಬೆಳಗ್ಗೆ ಕೇಳುವ ಒಂದು ವಿಚಾರ ಅದು. ನೋಡಿ ಸ್ವಾಮಿ, ನಮಗೆ ವಿಚಾರ ಭಗವಂತ ಏನ್ ತಿಳ್ಕೊಂಡಿದ್ರು ಅಲ್ಪ ಜ್ಞಾನಿ ಅಂತ ನಾವು ಅನ್ಕೋಬೇಕು. ಯಾಕೆಂದ್ರೆ ಹರಿವರಾಸನಮ ಬೆಳಿಗ್ಗೆ ಸಮಯದಲ್ಲಿ ಆ ನಡೆ ಯಾವಾಗ ಮುಚ್ತಾರೆ ಅವಾಗ ಆಗ್ತಾರೆ. ಹೌದು, ರಾಜಪ್ರತಿನಿಧಿ ಅವರ ದರ್ಶನ ಆದ್ಮೇಲೆ
ಅವರು ಹರಿವರತ್ನ ಮಾಡಿ ಮುಚ್ಚಿ ಕೆಳಗಡೆ ರಾಜಪ್ರತಿನಿಧಿ ಇಳಿತಾರೆ. ಶಾಂತಿ ಅವರು ಕೂಡ ಇಳಿದು ಅವ್ರಿಗೆ ಬೀಳ್ಕೊಡುಗೆ ಮಾಡ್ತಾರೆ. ಬೀಳ್ಕೊಡುಗೆ ಶಾಂತಿ ರಾಜಪ್ರತಿನಿಧಿ ಅವರು ಒಂದು ಕಾಣಿಕೆ ಕೊಟ್ಟು, ಪ್ರಮಾಣದ ಒಂದು ಕಾಣಿಕೆ ತರ ಒಂದು ಕೊಟ್ಟು ದೇವಸ್ಥಾನವನ್ನ ಅವರ ಜವಾಬ್ದಾರಿಗೆ ವಹಿಸ್ತಾರೆ. ಮುಂದಿನ ಮಕರ ಬೆಳಕು ಮಹೋತ್ಸವ ತನಕ ಈ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಆ ದೇವಸ್ಥಾನದ ಬಾಗಿಲು ಬೀಗಗಳನ್ನ ಅವ್ರ ಕೈಲೆ ಅವ್ರ ಜವಾಬ್ದಾರಿಗೆ ಸೂಪರ್ವರಿಗೆ ಹೋಗಿ. ಮತ್ತೆ ಸ್ವಾಮಿ, ಪೆರುನಾಡಿಗೆ ತಿರುವಾಭರಣ ಹೋಗುತ್ತೆ, ಅಲ್ಲಿ ಒಂದು ನಮ್ಮ ತಾಯಂದಿರಿಗೆ ನೋಡುವಂತ ಅವಕಾಶ, ಅದ್ರ ಬಗ್ಗೆ ಹೇಳೋದಾದ್ರೆ ಸ್ವಾಮಿ. ವಿಶೇಷವಾದ ಒಂದು ಅವಕಾಶ ಎಲ್ಲ ತಾಯಂದ್ರಿಗೂ ಅಕ್ಕ ತಂಗಿರಿಗೂ ಕೊಡ್ಲಿಕ್ಕೆ. ಅವ್ರ ಮೇಲೆ ಯಾರು ಬರ್ಲಿಕ್ಕೆ ಆಗಲ್ಲ, ಅವ್ರಿಗೆ ಒಂದು 21ನೇ ತಾರೀಕು ಸರಿಸುಮಾರು ಒಂದು ವರ್ಷಕ್ಕೆ ಅಂದಾಜು ತಿರುವಾಭರಣ ತಲುಪುತ್ತೆ. ಚಾರ್ತ್ ಅಂದ್ರೆ ತಿರುವಾಭರಣದ ದರ್ಶನ ನಾವು ಭಗವಂತನಿಗೆ ಅಲ್ಲಿ ಹಾಕಿರೋದನ್ನ ನೋಡಬಹುದು. ಎಲ್ಲರೂ ಸಹ ಒಂದು ನೋಡಬಹುದು. ಅಲ್ಲಿ ರಾತ್ರಿ ತನಕ 9 ತನಕ ಸರಿಸುಮಾರು ಇರುತ್ತೆ ಅಲ್ಲಿ ದರ್ಶನ. ನಿರಂತರ ನೋಡ್ಕೊಂಡು ಭಕ್ತರು ಯಾರು ನೋಡಕ್ಕಾಗಿಲ್ಲ ಬಂದು ನೋಡ್ಬೋದು. ಈ ಒಂದು ತಿರುವಾಭರಣವನ್ನ ಭಗವಂತ ಧರ್ಮಶಾಸ್ತ್ರನ ಪೆರುನಾಡಿನ ಧರ್ಮಶಾಸ್ತ್ರ ಇದನ್ನ ಮಾಡೋದಲ್ಲದೆ ಆ ತಿಡಂಬು ಉತ್ಸವ ಏನು ಮಣಿಮಂಟಪದಿಂದ ಬರುತ್ತಲ್ಲ ಈಗ, ಅದು ಉತ್ಸವ ನಡೀತಾ ಸ್ವಾಮಿ? ಹೌದು, ನಡೆಯುತ್ತೆ. ಅದೇ ಉತ್ಸವ ನಮ್ಮ ಶ್ರೀಕೋಲ್ ಮುಂದೆ ಹೋಗಿ ಪದಗಟಾಂಬಡಿ ಮುಂದೆ ಹೋಗುತ್ತೆ. ಇದು ಆ ಪ್ರಾಂತ್ಯದವರಿಗೆ ಒಂದು ಸುತ್ತ ಹಾಕಿ ಬರುತ್ತೆ. ಸೊ ಅದೊಂದು ವಿಶೇಷ. ಆ ನೋಡ್ಬೋದು, ಆ ಉತ್ಸವ ನೋಡ್ಬೋದು ಅಲ್ಲಿ. ಮತ್ತೆ 14ನೇ ತಾರೀಕು ಸಂಜೆ ಆ ಜ್ಯೋತಿಯ ಸಮಯದಲ್ಲಿ, ದೀಪಾರಾಧನೆಯ ಸಮಯದಲ್ಲಿ ಆ ಭಗವಂತನಿಗೆ ತೊಡಿಸಿದ ದೀಪ, ಇದು ತಿರುವಾಭರಣ ಪ್ರತಿದಿನಾನು ಈಗ 18ನೇ ತಾರೀಕು 19ನೇ ತಾರೀಕುವರೆಗೂ ಕೂಡ ಸ್ವಾಮಿ ತೊಡಿಸ್ತಾ ಇರ್ತಾರೆ, ಹೇಗೆ ಸ್ವಾಮಿ? ಇಲ್ಲ ಸ್ವಾಮಿ, ಇನ್ನೇವರೆಗೂ ಮಾತ್ರ ಅದು. ಅದು ಉಷ ಪೂಜೆ ದೇವರಿಗೆ ದೀಪಾರಾಧನೆ ಆದ ನಂತರ ಸಂಜೆ ದೀಪಾರಾಧನೆ ತನಕ ಇರುತ್ತೆ. ಅದೇ ಪಡಿಪೂಜೆ ಆಗೋ ತನಕ ಇರುತ್ತೆ. ಪಡಿಪೂಜೆ ಆದ ನಂತರ ಯಾವಾಗ ಪುಷ್ಪಾರ್ಚನೆ ಶುರುವಾಗುತ್ತೆ, ಆಗ ತಿರುವಾಭರಣ ದರ್ಶನ ಮಾಡ್ಲಿಕ್ಕಾಗಲ್ಲ. ಅದಾದ್ಮೇಲೆ ಪುಷ್ಪಾಭಿಷೇಕ ಆದ ನಂತರ ಅತ್ತಾಳ ಪೂಜೆ ಸ್ಟಾರ್ಟ್ ಆಗುತ್ತೆ. ಅತ್ತಾಳ ಪೂಜೆ ಆದ್ಮೇಲೆ ಹರಿವರಾಸನ ಮಾಡಿ ದೇವಸ್ಥಾನದ ಮುಚ್ಚಲಾಗ್ತದೆ. ಈಗ ಅತ್ತಾಳ ಪೂಜಾ ಅಂದ್ರೆ ಆ ರಾತ್ರಿಯ ಸಮಯದ ಸ್ವಾಮಿಗೆ ನೈವೇದ್ಯನ ಹೇಗೆ ಸ್ವಾಮಿ? ರಾತ್ರಿಯ ಪೂಜೆ ನಮ್ದು ಹೇಗೆ ಈಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅದು ಊಟ, ರಾತ್ರಿ ಊಟ ಇದ್ದಾಗೆ ದೇವರಿಗೂ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಒಂದು ನೈವೇದ್ಯವನ್ನು ಅರ್ಪಿಸಲಾಗ್ತದೆ. ಅದು ಆ ಪೂಜೆ ಮಾಡಿದ ನಂತರ ದೇವಸ್ಥಾನ ಬಾಗಿಲುಗಳನ್ನು ಹಾಕಲಾಗ್ತದೆ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಒಂದು ಶಬರಿಮಲೆಯ ಒಂದು ಮಹತ್ವವಾದ ವಿಚಾರಗಳು, ಅದರಲ್ಲೂ ಒಂದು ನಮ್ಮ ಭಕ್ತರಿಗೆ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲದಿರೋಂಥ ವಿಚಾರ, 20ನೇ ತಾರೀಕು ಬೆಳಿಗ್ಗೆ ಹರಿವರಾಸನಮನ್ನ ಕೇಳುವಂತ ವರ್ಷದಲ್ಲಿ ಏಕೈಕ ದಿನವನ್ನ ಆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಒಂದು ಭಕ್ತಿಪೂರ್ವಕವಾದ ವಿವರಗಳಿಗೆ, ನಿಮ್ಮ ಒಂದು ಪಾದಾರ ವಿದ್ಯೆಗಳಿಗೆ ಸಕಲ ಅಯ್ಯಪ್ಪರ ಭಕ್ತರ ಪರವಾಗಿ ಶಬರಿಮಲೆಯಲ್ಲಿರೋದ್ರಿಂದ ನಿಮಗೆ ಸ್ವಾಮಿ ಶರಣಂ. ಯಾಕೆಂದ್ರೆ ಮಾಲಾಧಾರಣೆಯನ್ನ ಮಾಡಿದಂತಹ ಸ್ವಾಮಿಗಳಿಗೆ ವಯಸ್ಸಿನಲ್ಲಿ ಭೇದವಿಲ್ಲ, ಯಾರೇ ಇಲ್ಲ. ಆದ್ರಿಂದ ನಿಮ್ಮ ಇಷ್ಟು ಒಂದು ದೈವಿಕವಾದ ವಿವರಗಳಿಗೆ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ. ತಮಗೂ ಸಹ ಧನ್ಯವಾದಗಳು. ತಮ್ಮ ಎಲ್ಲ ಪ್ರಾರ್ಥನೆಯನ್ನ ಭಗವಂತನ ಪಾದಕ್ಕೆ ಅರ್ಪಿಸ್ತೇನೆ. ಸ್ವಾಮಿ ಶರಣ ಸ್ವಾಮಿ. ಶಬರಿಮಲೆ ಯಾತ್ರೆ ಅಂದ್ರೆ ಒಂದು ಮಂಡಲ ಕಾಲ ವ್ರತ, ಆ ವ್ರತವಿದ್ದೇ ಶಬರಿಮಲೆ ಯಾತ್ರೆಯನ್ನ ಮಾಡಿ ಅಂತ ತಿಳಿಸುತ್ತಾ, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀಯುತ ವಿಶ್ವಾಸ್ ಸ್ವಾಮಿಗಳು ಶಬರಿಮಲೆಯಿಂದ ನೇರವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದು 18/1/2026 ಮಧ್ಯಾಹ್ನ 1 ಗಂಟೆಯ ನೇರವಾದ ಮಾಹಿತಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನನಗಿಂತ ಕಿರಿಯವನು ಯಾರಿಲ್ಲ. ಟಿ.ಎಸ್. ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ.